ಸರ್ಕಾರ ಮತ್ತು ರಾಜವಂಶಸ್ಥರ ನಡುವೆ ನಡೀತಾ ಇರುವಂತಹ ಈ ಬೆಟ್ಟ ಕದನ ಎರಡನೇ ಸುತ್ತಿನ ಕದನ ಈಗ ಆರಂಭವಾಗ್ತಾ ಇದೆ. ಎರಡನೇ ಸುತ್ತಿನ ಕದನ ಆರಂಭವಾಗುವಂತಹ ಲಕ್ಷಣಗಳೀಗ ಗೋಚರಿಸ್ತಾ ಇವೆ. ಚಾಮುಂಡಿ ಬೆಟ್ಟದ ಒಂದು ವಿವಾದಕ್ಕೆ ತಿರುಗಿದೆ ದಸರಾ ಉದ್ಘಾಟನೆಯ ವಿಚಾರ. ಡಿಸಿಎಂ ಹೇಳಿಕೆಗೆ ಮೈಸೂರು ರಾಜವಂಶಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾದ್ರೆ ಯಾಕೆ ಈ ವಿವಾದದ ಕಿಡಿ ಹೊತ್ಕೊಂಡಿದೆ? ಡಿಕೆ ಶಿವಕುಮಾರ್ ಏನಂತ ವಿಚಾರವನ್ನ ಹೇಳಿದ್ರು ಚಾಮುಂಡಿ ಬೆಟ್ಟದ ಕುರಿತಾಗಿ ಬನ್ನಿ ನೋಡೋಣ. ರಾಜವಂಶಸ್ಥರು, ಹಿಂದಿನ ರಾಜವಂಶಸ್ಥರು ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವ್ರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದೀವ? ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರ್ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವು ಮುಸಲ್ಮಾನರಾಗಿದ್ದಾರೆ. ಎಲ್ಲರೂ ಬರ್ತಾರೆ. ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ. ಸೊ ಅವ್ರ ಆಚರಣೆ ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ. ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ. ಆಗ ಮಹಾರಾಜರು ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿಸಾರ್ ಅವ್ರನ್ನೂ ಕೂಡ ನಾವು ಇನಾಗ್ರೇಟ್ ಮಾಡಿದ್ವಿ. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಇಲ್ಲ ಅಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ಗೊಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರಾ? ಸೊ ಹೀಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಈಗ ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಅನ್ನುವಂಥದ್ರ ಬಗ್ಗೆ ಈಗ ಸಾಕಷ್ಟು ಕಿಡಿ ಹೊತ್ತಿಸಿದೆ. ಇದೇ ವಿಚಾರವಾಗಿ ಬಿಜೆಪಿ ಕೂಡ ಹರಿಹಾಯ್ತಾ ಇದೆ. ಈಗ ರಾಜಮಾತೆ ಕೂಡ ಮಾತಾಡಿದ್ದಾರೆ. ಹಿಂದೂ ದೇಗುಲ ಅಲ್ಲದೆ ಇದ್ರೆ ಮುಜರಾಯಿ ಅಡಿ ತರ್ತಾ ಇರಲಿಲ್ಲ. ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ಪ್ರಕಟಣೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ದಸರಾ ಒಂದು ಸಾಂಸ್ಕೃತಿಕ ಆಚರಣೆ, ತೀವ್ರ ಬೇಸರದಿಂದ ನಾನಿದನ್ನು ಬರಿತಾ ಇದ್ದೀನಿ ಅಂತ ಹೇಳಿ ಪ್ರಕಟಣೆಯಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಪ್ರಮೋದಾದೇವಿ ಒಡೆಯರ್ ಅವರು ಏನ್ ಬರೆದಿದ್ದಾರೆ, ಹಾಗಾದ್ರೆ ಏನ್ ಹೇಳ್ಕೊಂಡಿದ್ದಾರೆ, ತಮ್ಮ ಅಸಮಾಧಾನವನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ ಬನ್ನಿ. ಈ ವರ್ಷ ಸರ್ಕಾರ ನಡೆಸಲು ಉದ್ದೇಶಿಸಿರುವ ದಸರಾ ಆಚರಣೆಗಳು ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಮೇಲಿರುವ ಪವಿತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ರಾಜಕೀಯವೂ ನಡೀತಾ ಇರೋದ್ರಿಂದ ತೀವ್ರ ಬೇಸರದಿಂದ ನಾನಿದನ್ನ ಬರೀತಾ ಇದ್ದೇನೆ. ಈ ವರ್ಷದ ನಾಡಹಬ್ಬ ಉದ್ಘಾಟನೆಗೆ ಆಹ್ವಾನಿಸಲಾದ ಗಣ್ಯರ ಆಯ್ಕೆಯು ಸಂಘರ್ಷದ ಅಭಿಪ್ರಾಯಗಳಿಗೆ ಕಾರಣವಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳಿಗೆ ಸೇರಿಲ್ಲ ಎಂಬಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಮತ್ತು ತಪ್ಪಿಸಬಹುದು. ಅದು ಹಿಂದೂ ದೇವಸ್ಥಾನವಲ್ಲದಿದ್ದರೆ ಅದನ್ನ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ತರುತ್ತಿರಲಿಲ್ಲ. ಸರ್ಕಾರವು ಆಯೋಜಿಸಿರುವಂತಹ ಆಚರಣೆಗಳು ಧಾರ್ಮಿಕ ಸ್ವರೂಪದ್ದಾಗಿಲ್ಲ. ಆದರೆ ನಾವು ಧಾರ್ಮಿಕ ಆಚರಣೆಗಳನ್ನ ಖಾಸಗಿಯಾಗಿ ಆಚರಿಸುತ್ತಲೇ ಇರುತ್ತೇವೆ. ಸರ್ಕಾರ ಕೂಡ ಸಾಂಸ್ಕೃತಿಕ ಆಚರಣೆಗಳನ್ನ ಅರಮನೆಯ ಮುಂದೆ ಆಯೋಜಿಸುತ್ತೆ. ಎರಡು ಆಚರಣೆಯಿಂದ ಗೊಂದಲ ಆಗದಿರಲಿ ಎಂದು ಪ್ರತ್ಯೇಕ ಸಮಯ ನಿಗದಿ ಮಾಡಲಾಗಿದೆ. ಸೊ ಇನ್ನು ಯದುವೀರ್ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಮಧ್ಯೆಯೂ ಕೂಡ ಈ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ಹಿಂದೂ ದೇಗುಲ ಟಾರ್ಗೆಟ್ ಅಂತ ಹೇಳಿ ಯದುವೀರ್ ಅವರು ಮಾತಾಡಿದ್ದಾರೆ. ಅದು ಹೇಗೆ ದಾಳಿ ಆಗತ್ತೆ ಅಂತ ಹೇಳಿ ಡಿ ಕೆ ಶಿ ತಿರುಗೇಟ್ ಕೊಟ್ಟಿದ್ದಾರೆ. ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ.
ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ, ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು. ಹೆಂಗ್ರಿ ಹಿಂದೂ ಮೇಲೆ ದಾಳಿ ಮಾಡಕ್ಕಾಯ್ತಿತ್ತೆ? ನಾವು ಆಚರಣೆ ಮಾಡೋಷ್ಟು ಹಿಂದುತ್ವ, ನಾವು ಆಚರಣೆ ಮಾಡುವಂತ ದೇವರು ಅವ್ರೇನು ಮಾಡ್ತಾರೆ? ನಾವು ಅವ್ರಕಿನ್ನ ಜಾಸ್ತಿ ಮಾಡ್ತೀವಿ. ಹೀಗೆ ಚಾಮುಂಡಿ ಬೆಟ್ಟ ಹಿಂದೂ ಸ್ವತ್ತು ಅಲ್ಲ ಅಂತ ಹೇಳಿರುವಂತಹ ಡಿಕೆ ವಿರುದ್ಧ ಯದುವೀರ್ ಕಿಡಿಕಾರಿದ್ರು. ಇದೊಂದು ಆಘಾತಕಾರಿ ಹೇಳಿಕೆ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟ್ ಕೊಟ್ಟಂತಹ ಡಿಕೆ ಶಿವಕುಮಾರ್ ಅವ್ರ ಇತಿಹಾಸವನ್ನ ಮರ್ತಿದ್ದಾರೆ ಅಂತ ಅನ್ಸುತ್ತೆ, ಮತ್ತೊಮ್ಮೆ ಅವರು ಓದಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ, ಹಾಸ್ಯಾಸ್ಪದದ್ದು ಒಂದು ಹೇಳಿಕೆ ಬಂದಿರೋದು ಮತ್ತು ಮೈಸೂರಿನ ನಿವಾಸಿಗಳಿಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆ ಬಂದಿರೋದು ನಿಜಕ್ಕೂ ಖಂಡನೀಯ. ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಟು ಇದರ ಬೆನ್ನಲ್ಲೇ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಚಾಮುಂಡಿ ಪ್ರಾಧಿಕಾರದ ವಿವಾದ. ಸೊ ದಸರಾ ಉದ್ಘಾಟನೆ ಚರ್ಚೆ ನಡುವೆ ಪ್ರಾಧಿಕಾರದ ಫೈಟ್ ಕೂಡ ಶುರುವಾಗಿದೆ. ಈಗ ಇದೆಲ್ಲ ಶುರುವಾಗಿದ್ದು ದಸರಾ ಉದ್ಘಾಟಕರನ್ನ ಆಯ್ಕೆ ಮಾಡಿದಾಗ್ಲಿಂದ. ಈಗ ಚಾಮುಂಡಿ ಪ್ರಾಧಿಕಾರ ಈ ಹಿಂದೆ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿತ್ತಲ್ಲ, ಅದಕ್ಕೆ ಈ ಹಿಂದೆ ಕೂಡ ಅಪಸ್ವರ ಕೇಳಿ ಬಂದಿತ್ತು. ಇದಕ್ಕೆ ವಿರೋಧವನ್ನ ಕೂಡ ಪ್ರಮೋದ ದೇವಿಯವರು ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ್ದಕ್ಕೆ, ಮಲೆ ಮಹದೇಶ್ವರ ಮಾದರಿ ಪ್ರಾಧಿಕಾರ ರಚನೆಗೆ ಏನು ಪ್ಲಾನ್ ಮಾಡ್ಕೊಂಡಿದ್ರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಪ್ರಮೋದ ದೇವಿ ಒಡೆಯರ್. ಸೊ ಅದೇ ಸಂದರ್ಭದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸೊ ಆಗ ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿತ್ತು, ಸದ್ಯಕ್ಕೇನು ಮಾಡೋದು ಬೇಡ, ಯಥಾಸ್ಥಿತಿ ಏನಿದೆ ಅದನ್ನು ಕಾಪಾಡ್ಕೊಳ್ಳಿ ಅಂತೇಳಿ. ಅದು ಸ್ಟಿಲ್ ಇನ್ನು ಕೋರ್ಟ್ನಲ್ಲಿ ನಡೀತಾ ಇದೆ. ಆ ವಿಚಾರ ಒಂದು ಕಡೆ, ಈಗ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಹೋರಾಟ ಒಂದು ಕಡೆ. ಆದರೆ ಈಗ ಈ ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳ ಆಸ್ತಿ ಅಲ್ಲ, ಎಲ್ಲರೂ ಬರ್ಬೋದು ಅಲ್ಲಿಗೆ, ಇದು ಬರೀ ಅವ್ರು ಬರಬೇಡಿ ಇವ್ರು ಬರಬೇಡಿ ಅಂತ ಹೇಳೋದಕ್ಕಾಗತ್ತಾ ಅನ್ನುವಂಥ ಒಂದು ಮಾತುಗಳೇನಿದೆ, ಡಿ ಕೆ ಶಿವಕುಮಾರ್ ಅವರು ಆಡಿರುವಂಥ ಮಾತು, ಇದು ಮತ್ತೊಮ್ಮೆ ಈಗ ಇದನ್ನು ನೆನಪಿಸ್ತಾ ಇದೆ. ಸೊ ಮತ್ತೆ ಈಗ ಸರ್ಕಾರ ವರ್ಸಸ್ ರಾಜವಂಶಸ್ಥರ ನಡುವಿನ ಒಂದು ಫೈಟ್ ಅನ್ನೋ ಥರ ಆಗ್ತಾ ಇದೆ.